ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇ ವಿ ರೆಡಿ ಕಾರ್ಯಕ್ರಮ ಆಗಬೇಕು ಅಂದರೆ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಸಾರಿಗೆ ಇಲಾಖೆ, ಕರ್ನಾಟಕ ರೋಡ್ ಸೇಫ್ಟಿ ಅಥಾರಿಟಿ, ಈ ಪ್ಲಸ್ ಬೆಸ್ಕಾಂ ಮತ್ತು KPTCL ಇಷ್ಟು ಇಲಾಖೆಗಳು, ನಮ್ಮ ರಾಜ್ಯದ ಇಲಾಖೆಗಳು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಮತ್ತು ಸಾರಿಗೆ ಇಲಾಖೆಯನ್ನು ರೆಪ್ರೆಸೆಂಟ್ ಮಾಡುವಂಥವರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ನಾವು ಮಾಡ್ತಿರುವಂಥ ಕಾರ್ಯಕ್ರಮದ 3 ದಿನಗಳ ಕಾರ್ಯಕ್ರಮದ ಒಂದು ಕನ್ಕ್ಲೂಡಿಂಗ್ ಸೆರೆಮನಿ ಅಂತ ಏನು ಹೇಳಿದ್ದೀವಿ, ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಎಕ್ಸ್ಪೋದಲ್ಲಿ ಭಾಗವಹಿಸಿದಂಥ ಎಲ್ಲ ಬ್ರ್ಯಾಂಡ್ಗಳನ್ನು ಸನ್ಮಾನಿಸೋದಕ್ಕೆ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಇಡೀ ನ್ಯೂಸ್ ಫಸ್ಟ್ ತಂಡದಿಂದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಹಕಾರ ಇಲ್ಲದೆ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೆಯೋದಕ್ಕೆ ಸಾಧ್ಯ ಇರಲಿಲ್ಲ. ನಮಗೆ ನ್ಯೂಸ್ ಫಸ್ಟ್ಗೆ ಸಹಕಾರ ಕೊಟ್ಟು ಈ 3 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಿಮಗೆ ನ್ಯೂಸ್ ಫಸ್ಟ್ ವತಿಯಿಂದ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು KJ ಜಾರ್ಜ್ ಅವರು ಅಂದರೆ ಇಂಧನ ಸಚಿವರು ಬರಬೇಕಾಗಿತ್ತು. ನೆನ್ನೆ ರಾತ್ರಿ ಮಾಡಿದಾಗ್ಲೂ ಅವರು ಬರ್ತೀವಿ ಅಂತ ಹೇಳಿದರು. ಮತ್ತು ಎಮರ್ಜೆನ್ಸಿ ಕೇರಳಗೆ ಹೋಗಬೇಕಾಗಿರೋದ್ರಿಂದ ಇಂಧನ ಸಚಿವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಬಟ್ ಇಂಧನ ಇಲಾಖೆಯಿಂದನೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಂಗಾಗಿ ನ್ಯೂಸ್ ಫಸ್ಟ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಾನು KJ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 3 ದಿನಗಳ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿದೆ. ಯಾಕೆಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಕೇವಲ 45 ದಿನಗಳಲ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಂಥ ಏಕೈಕ ಕಾರ್ಯಕ್ರಮ ಇಡೀ ದೇಶದಲ್ಲಿ ಏನಾದರೂ ಇದ್ದರೆ ಆಟೋ ಮತ್ತು EV ರಿಲೇಟೆಡ್ ಕಾರ್ಯಕ್ರಮ ಏನಾದರೂ ಇದ್ದರೆ ಅದು EV ರೆಡಿ 2026. ಇದಕ್ಕೆ ಕಾರಣಕರ್ತರು ಇಡೀ ತಂಡ, ಇಡೀ ಟೀಮ್ ಏನಿದೆ, ರಾತ್ರಿ ಹಗಲು ಅನ್ನದೇ ಇಡೀ ಟೀಮು ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಇಲ್ಲಿ ನ್ಯೂಸ್ ಫಸ್ಟ್ ಮತ್ತು ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ. ಜೊತೆಗೆ ನಾವು 3 ದಿನದ EV ರೆಡಿಯಲ್ಲಿ ವೆಹಿಕಲ್ಸ್ ಏನಿದೆ, ಎಲ್ಲ ಥರದ ವೆಹಿಕಲ್, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಟ್ರಕ್ಕು, ಬಸ್ಸು, ಪ್ಯಾಸೆಂಜರ್ ವೆಹಿಕಲ್ಸು, ಗೂಡ್ಸ್ ವೆಹಿಕಲ್ಸ್, ಎಲ್ಲ ವೆಹಿಕಲ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದರ ಜೊತೆಗೆ ನಿಮಗೆ ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಮಾಡಿದ್ವಿ. ಟೆಸ್ಟ್ ಡ್ರೈವ್ ಟ್ರ್ಯಾಕ್ ಜೊತೆಗೆ ನಾವು 3 ದಿನ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು, ಅಂದರೆ EV ಬಗ್ಗೆ ತುಂಬ ಜನಕ್ಕೆ ಗೊಂದಲಗಳಿದ್ದು, ಆತಂಕಗಳಿತ್ತು. EV ವೆಹಿಕಲ್ ನಾವು ತೊಗೋಬೇಕಾ ಬೇಡವೋ ಅನ್ನೋ ಆಲೋಚನೆಯಲ್ಲಿದ್ದರು. ಇದು ಕಾಸ್ಟ್ ಎಫೆಕ್ಟಿವಾ, ಬ್ಯಾಟ್ರಿ ಲೈಫ್ ಇದೆಯಾ, ಎಷ್ಟು ರಿಲಯಬಲ್ಲು, ಈ ಥರದ ಒಂದು ಸಂಶಯಗಳು ಎಲ್ರಿಗೂ ಇತ್ತು. ಅದೇ ಸಂಶಯ ನನಗಿದ್ದು ಆ ಸಂಶಯದಿಂದ ಉದ್ಭವಿಸಿದ್ದೇ ಈ ಕಾರ್ಯಕ್ರಮ EV ರೆಡಿ. ಸೊ ಹಂಗಾಗಿ ಈ ಸಂಶಯನ ದೂರ ಮಾಡಬೇಕು. ಆ ಸಂಶಯಗಳು ಮತ್ತು ಅದಕ್ಕೆ ಅವರ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಎಕ್ಸ್ಪರ್ಟ್ಸ್ನ ಈ ವೇದಿಕೆಗೆ ಕರೀಬೇಕು ಅಂತೇಳಿ ಕರೆದು ಈ ವೇದಿಕೆಯಲ್ಲಿ ವಿಚಾರ ಸಂಕಿರಣಗಳನ್ನು ಸತತ 3 ದಿನಗಳು ಮಾಡಿದ್ದೀವಿ. ಅದು EV ಅಡಾಪ್ಷನ್ ಚಾಲೆಂಜಸ್ ಇರ್ಬೋದು, EV ಬಗ್ಗೆ ಇರ್ತಕ್ಕಂಥ ಮಿತ್ಸ್ ಆ್ಯಂಡ್ ರಿಯಾಲಿಟೀಸ್ ಇರ್ಬೋದು. ಇದರಲ್ಲಿ ಇವತ್ತು ಬೆಳಿಗ್ಗೆ ವಿಶೇಷವಾಗಿ ಒಂದು ಕಾನ್ಕ್ಲೇವ್ ನಾವು ಮಾಡಿದ್ವಿ. ಆ ಕಾನ್ಕ್ಲೇವ್ ಏನಂದರೆ EV ಬಿಸ್ನೆಸ್ ಮಾಡೋರಿಗೆ, EV ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಪ್ಸ್ ಮಾಡೋರಿಗೆ, ಇನ್ಕ್ಯುಬೇಷನ್ ಸೆಂಟರ್ಸ್ ಕ್ರಿಯೇಟ್ ಮಾಡೋರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವ್ರಿಗೆ ಕಾನ್ಸೆಪ್ಟ್ ಇರ್ಬೋದು, ಐಡಿಯಾ ಇರ್ಬೋದು, ಫಂಡಿಂಗ್ ಇರ್ಬೋದು, ಅದು ಹೆಂಗೆ ಮಾಡ್ಬೋದು, ಹೆಂಗೆ ಸಿಗುತ್ತೆ ಅನ್ನೋದನ್ನು ವಿದ್ಯಾರ್ಥಿಗಳನ್ನೇ ಕರೆದು ಬೆಳಿಗ್ಗೆ ಒಂದು 3,000
ವಿದ್ಯಾರ್ಥಿಗಳು ಬಂದಿದ್ರು ಸರ್. ಅದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಎಲ್ಲ ಬಂದು ಭಾಗವಹಿಸಿ ಇ ವಿ ಬಿಸ್ನೆಸ್ಸಲ್ಲಿ ಅವರು ಏನಾದರೂ ಮಾಡಬೇಕು ಅಂತಂದರೆ ಏನೆಲ್ಲ ಚಾಲೆಂಜಸ್ ಇದೆ, ಹೆಂಗೆಲ್ಲ ಮಾಡ್ಬೋದು ಅನ್ನೋದನ್ನು 2 ಗಂಟೆ ವಿಚಾರ ಸಂಕಿರಣ ನಾವು ಮಾಡಿದ್ದೀವಿ, ಕಾನ್ಕ್ಲೇವ್ ಮಾಡಿದ್ದೀವಿ. ಸೊ ಅದರ ಜೊತೆಗೆ ಈ ವಿಚಾರ ಸಂಕಿರಣ ಜೊತೆಗೆ ಇ ವಿ ರೆಡಿ ಬಗ್ಗೆ ನಮಗೆ ಎಲ್ಲೋ ಒಂದು ಕಡೆ ಆತಂಕ ಇತ್ತು. ಏನ ಆತಂಕ? ಜನ ಹೆಂಗೆ ರಿಸೀವ್ ಮಾಡ್ತಾರೆ ಇದನ್ನು, ಜನ ಬರ್ತಾರಾ ಈ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ದೊಡ್ಡ ಗೊಂದಲ ಮತ್ತು ಪ್ರಶ್ನೆ ಇತ್ತು. ಆ ಗೊಂದಲ ಮತ್ತು ಆ ಪ್ರಶ್ನೆ 3 ದಿನಗಳಲ್ಲಿ ಜನ ಬಂದು ಈ ಎಕ್ಸ್ಪೋದಲ್ಲಿ ಭಾಗವಹಿಸಿ ಈ ಎಕ್ಸ್ಪೋದಿಂದ ಅವರಿಗೆ ಒಂದು ಅನುಭವ, ಜೊತೆಗೆ ಎಕ್ಸ್ಪೋದಲ್ಲಿರ್ತಕ್ಕಂಥ ಈ ಕಂಪ್ನಿಗಳು ಅವರ ಗೊಂದಲಗಳನ್ನು ನಿವಾರಣೆ ಮಾಡಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ಯಾಕಂದರೆ 2-3 ದಿನದಲ್ಲಿ ನಿನ್ನೆ ಅಷ್ಟೊತ್ತಿಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿನ್ನೆ ಸಂಜೆ ಅಷ್ಟೊತ್ತಿಗೆ 18,000 ಜನ ಈ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ. 18,000 ಜನ. ಮೇ ಬಿ ನನಗೆ ಇಲ್ಲಿ ಕಾರ್ಯಕ್ರಮ ನೋಡ್ಕೊಳ್ಳುವಂಥವ್ರು ಹೇಳ್ತಿದ್ರು, ಸರ್ ಮೊದಲನೇ ಬಾರಿಗೆ 5 ವರ್ಷಗಳಲ್ಲಿ ಇಡೀ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಆಟೋ ಇರ್ಬೋದು, ಇ ವಿ ಇರ್ಬೋದು, ಯಾವುದೇ ಎಕ್ಸ್ಪೋ ಇರ್ಬೋದು, 20,000 ಜನಕ್ಕಿಂತ ಹೆಚ್ಚು ಬಂದಿರತಕ್ಕಂಥ ಏಕೈಕ ಕಾರ್ಯಕ್ರಮ ಇದೆ ಅಂದರೆ ಇದು ಇ ವಿ ರೆಡಿ ಮಾತ್ರ ಅಂತ ಹೇಳ್ತಿದ್ರು. ಸೊ ಅಷ್ಟು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಇದು ಇಡೀ ದಕ್ಷಿಣ ಭಾರತದಲ್ಲಿ ಇ ವಿಗೆ ಸಂಬಂಧಪಟ್ಟಂಥ ಇಷ್ಟು ದೊಡ್ಡ, ಅಂದರೆ ಕಾನ್ಕ್ಲೇವ್ ಇರ್ಬೋದು, ಟೆಸ್ಟ್ ಡ್ರೈವ್ ಇರ್ಬೋದು, ಮತ್ತು ವೆಹಿಕಲ್ಸ್ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇಷ್ಟು ಸೇರಿ ಮಾಡಿರ್ತಕ್ಕಂಥದ್ದು ಇಡೀ ಸೌತ್ ಇಂಡಿಯಾದಲ್ಲಿ ಇದು ಮೊದಲನೇ ಬಾರಿಗೆ ಕಳೆದ 5 ವರ್ಷದಲ್ಲಿ. ಇದು ಪ್ರತಿ ವರ್ಷ ನಾವು ಇನ್ನಷ್ಟು ದೊಡ್ಡದಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ನಮಗಿದೆ. ಸೊ ಹಂಗಾಗಿ ಇದೊಂಥರ ಈ ಕಾರ್ಯಕ್ರಮ ಆಗಿರೋದು ನಮಗೆ ಇನ್ನಷ್ಟು ಇದನ್ನು ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಮುಂದೆ ಅವಕಾಶ ಕೊಡುತ್ತೆ, ನಮಗೆ ಆಲೋಚನೆ ಕೊಡುತ್ತೆ ಅಂತ ಹೇಳ್ತಾ, ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಡೆಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಪ್ರಯಾಣ ಮಾಡಿದೆ, ಬೇರೆ ಬೇರೆಯವ್ರನ್ನ ಭೇಟಿ ಮಾಡಿದೆ. ನನಗೆ ಎಲ್ಲರೂ ಹೇಳಿದ್ದು ಅಂತಂದರೆ, ಇದು ಸರ್ಕಾರ ಬಿಟ್ಟರೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಒಬ್ಬ ನ್ಯೂಸ್ ಚಾನಲ್ ಆಗಿ ನೀವು ಬಂದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಸಾಧ್ಯ ಆಗುತ್ತಾ ಅಂತ. ಸೊ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಈ ಕಾರ್ಯಕ್ರಮದ ಬಗ್ಗೆ ನನಗೆ ನಿನ್ನೆ ದೆಹಲಿಯಿಂದ ಕೆಲವರು ಫೋನ್ ಮಾಡಿದ್ರು. ಅಂದರೆ ಯಾರು OEMs ಇದ್ದಾರೆ, ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್, ಅಶೋಕ ಇರ್ಬೋದು, ಅಶೋಕ ಲೇಲ್ಯಾಂಡ್ ಇರ್ಬೋದು, ಟಾಟಾ ಇರ್ಬೋದು, ಮಹೀಂದ್ರ ಇರ್ಬೋದು, ಈ ಕಡೆಯಿಂದೆಲ್ಲ ಫೋನ್ ಕಾಲ್ಸ್ ಬಂದಿತ್ತು. ಅವ್ರು ಹೇಳ್ತಿದ್ರು, ಇಷ್ಟು ದೊಡ್ಡ ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದೀರಾ. ಭಾರತ್ ಮೊಬಿಲಿಟಿ ಏನು ಡೆಲ್ಲಿಯಲ್ಲಿ ನಡೆಯುತ್ತೆ 2 ವರ್ಷಕ್ಕೊಂದು ಸಲ, ಅದಾದ ಮೇಲೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಯಶಸ್ಸು ಕಂಡಿದ್ದೀರ ಅಂತ ನಮಗೆ ನನ್ನೆ ಪ್ರಶಂಸೆ ಹೇಳ್ತಾ ಇದ್ರು ಡೆಲ್ಲಿಯಿಂದ ಬಂದಂಥವ್ರು. ಸೊ ನಾವು ಬೆಂಗಳೂರು ಬಗ್ಗೆ ಬಂದರೆ, ಬೆಂಗಳೂರು ಇ ವಿ ಸೇಲ್ಸ್, ಎಸ್ಪೆಷಲಿ ಕರ್ನಾಟಕ ಇ ವಿ ಸೇಲ್ಸಲ್ಲಿ ಇಡೀ ದೇಶದಲ್ಲಿ ನಂಬರ್ 3. ಅಂದರೆ ಇ ವಿನ ಪರ್ಚೇಸ್ ಮಾಡಿ ಬಳಸೋದ್ರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಒಂದು. ಮತ್ತು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರೋದ್ರಲ್ಲಿ ಎಸ್ಪೆಷಲಿ ಬೆಸ್ಕಾಮ್ ಇರ್ಬೋದು, KPTCL ಇರ್ಬೋದು, ಇವರೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಮತ್ತು ಹೊಸ ಸ್ಕೀಮ್ಸ್ ತರ್ತಿದ್ದಾರೆ. ಸೊ ಚಾರ್ಜಿಂಗ್ ಹಬ್ ಆಗಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ. ಸೊ ಹೀಗೆ ಬೇರೆ ಬೇರೆ ಕಂಪ್ನಿಗಳೀಗ ಪ್ರೈವೇಟ್ ಕಂಪ್ನಿಗಳಿರ್ಬೋದು, ಟಾಟಾ ಇರ್ಬೋದು, ಸನ್ ಮೊಬಿಲಿಟಿ ಇರ್ಬೋದು, ಡೆಲ್ಟಾ ಇರ್ಬೋದು, ಜೊತೆಗೆ BHEL ಇರ್ಬೋದು, ಈ ಎಲ್ಲ ಸಂಸ್ಥೆಗಳೂ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಚಾರ್ಜಿಂಗ್ ಸ್ಟೇಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಅಕ್ರಾಸ್ ಇಂಡಿಯಾ ಬೇರೆ ಬೇರೆ ಪಾರ್ಟ್ಸಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಅವರದ್ದೇ ಆದಂಥ ಹೊಸ ಸ್ಕೀಮ್ಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇ ವಿ ಇಂಡಸ್ಟ್ರಿ ಏನಿದೆ, ಇ ವಿ ಬಳಕೆದಾರರು ಏನಿದ್ದಾರೆ, ಅದು ದಿನೇ ವರ್ಷ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ, ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ ಬೆಂಗಳೂರನ್ನ. ಮೇ ಬಿ ನಾವು ನೆಕ್ಸ್ಟು ಇ ವಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿಬೇಕಾಗ್ತದೆ ಬೆಂಗಳೂರನ್ನ. ಸೊ ಕೋಡಿಂಗಿಂದ ಹಿಡಿದು ಚಾರ್ಜಿಂಗ್ವರೆಗೂ ಬೆಂಗಳೂರು ಎಲ್ಲದರಲ್ಲೂ ಮುನ್ನಡೆ ಸಾರಿಸಿದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ವಿಶೇಷವಾಗಿ ಸಾರಿಗೆ ಸಚಿವರು ಇವತ್ತು ಈ ಕಾರ್ಯಕ್ರಮಕ್ಕೆ ಟೈಮ್ ಮಾಡಿಕೊಂಡು ಸಾರಿಗೆ ಇಲಾಖೆಯಿಂದ ಇ ವಿ ಅಡಾಪ್ಷನ್ಗೆ ಮತ್ತು ಇಲ್ಲಿ ಇ ವಿ ವೆಹಿಕಲ್ಸ್ನ ಉತ್ತೇಜನ ಕೊಡೋದಕ್ಕೆ ಏನೆಲ್ಲ ನಡೀತಿದೆ ಅಂತ
ಅಂದರೆ ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮ ಟೈಮ್ ತೊಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮತ್ತು ಈ ಕಾರ್ಯಕ್ರಮಕ್ಕೆ ತಾವು ವಿಶೇಷವಾದ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ್ದೀರಾ. ನಮ್ಮ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಆಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.